ಆಲ್ರೆಡಿ. ಸೊ ಕಂದಾಯ ಸಚಿವರು ನಮ್ಮ ಬಗ್ಗೆ ಒಂದು ನಿರ್ಲಕ್ಷ್ಯತನ ತೋರಿಸಿದ್ರು ಕೂಡ CM ಸಾಹೇಬರು ಅಷ್ಟೇ ಒಂದು ಮಾನವೀಯತೆ ಉಳ್ಳೋರು ಅದಾರ. ಹಂಗಾಗಿ ನಾವು ಖಂಡಿತವಾಗಿ ಒಳ್ಳೇದು ಮಾಡ್ತಾರನ್ನೋ ಒಂದು ನಿರೀಕ್ಷೆ ಇದೆ ನಮಗೆ. ಸೊ ನಮ್ಮ ಬೇಡಿಕೆ ಏನದಂತಂದರೆ ಎಲ್ಲ ಕಾಮನ್ ಬೇಡಿಕೆ ಎಲ್ಲ ಒಂದು ಸರ್ಕಾರಿ ಇಲಾಖೆಯಲ್ಲಿ ಮಾಡ್ತಿದ್ವಿ ಅಂದರೆ ಕಾಮನ್ ಆಗಿ ಅಂದ್ರೆ ಒಂದು 25,000 ಕೆಳಗೆ ನಮ್ಮ ಸರ್ಕಾರಿ ಭೂಮಾಪಕರ ಕೈಯಲ್ಲಿರೋಂಥ ಏನು ಕಾಂಟ್ರಾಕ್ಟ್ ಬೇಸ್ ಮೇಲೆ ತಗೊಂಡಿದ್ದಾರೆ. ಬಾಂದ್ ಪ್ಯೂನ್ಗಳಿಗೆ 20,000 ಸಂಬಳ ಇದೆ. ಸೊ ನಮಗೆ ಮಾತ್ರ 8,000, 10,000, 5,000 ಈ ಥರ ಸಂಬಳ ಕೊಡ್ತಿದ್ದಾರೆ. ಸೊ ಹಿಂಗಾಗಿ ನಮ್ಮ ಬೇಡಿಕೆಯನ್ನು ಪ್ರಮುಖವಾಗಿದೆ. ಸಮಾನ ಕೆಲಸಕ್ಕೆ ಸಮಾನ ವೇತನ ಸಿಗುವವರೆಗೆ ನಿನ್ನೆ ನಡೆದಂಥ ಗೂಗಲ್ ಮೀಟ್ನಲ್ಲಿ ಸೊ ಯಾರೂ ಕೂಡ ನಾವು ಕೆಲಸ ಮಾಡಂಗಿಲ್ಲ, ನಮ್ಗೆ ನೋಟಿಸ್ ಕೊಡಲಿ, ಸಸ್ಪೆನ್ಷನ್ ಮಾಡಲಿ, ಏನೇ ಮಾಡಲಿ ಸೊ ನಾವು ಯಾರೂ ಕೂಡ ಬಗ್ಗೋದಿಲ್ಲ ಅನ್ನೋದು ಒಂದು ನಮ್ಮ ಜಿಲ್ಲೆ ನಿರ್ಧಾರ ಮಾಡಿದ್ದು. ಸೊ ಎಲ್ಲರಿಗೂ ಹಾಗಾಗಿ ಧನ್ಯವಾದ. ನಾನು ಒಬ್ಬ ಜಿಲ್ಲಾಧ್ಯಕ್ಷನಾಗಿ ತಮ್ಮೆಲ್ಲರಿಗೂ ಕೂಡ ಏನದಂದ್ರೆ ಧನ್ಯವಾದ ತಿಳಿಸ್ತೀನಿ ನಿಮ್ಮ ಗಟ್ಟಿತನಕ್ಕೆ. ಅದೇ ರೀತಿಯಾಗಿ ಮಾನ್ಯ ಆಯುಕ್ತರು ಏನು ಮಾಡಿ ಒಂದು ಕಾರಣ ಕೇಳಿ ನೋಟಿಸ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹೇಳಿದರೆ ಖಡಾಖಂಡಿತ ತಪ್ಪಾಗಿ ಹೇಳಿದ್ದಾರೆ. ಸೊ ನಾವು ಸಂವಿಧಾನಾತ್ಮಕವಾಗಿ ನಾವು ನಮ್ಮ ಬೇಡಿಕೆಯನ್ನು ಕೇಳ್ತಿದ್ದೇವೆ. ಇದಕ್ಕೆ ತದ್ವಿರುದ್ಧವಾಗಿ ಮಾನ್ಯ ಆಯುಕ್ತರೇ ನಡ್ಕೊಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಾವು ಎಲ್ಲರೂ ಕೂಡ ಘಂಟಾಘೋಷವಾಗಿ ಏನದಂತಂದ್ರೆ ನಾವು ಅವರಿಗೆ ಇಲ್ಲಿದಲೇ ವಿರೋಧ ಮಾಡ್ತೀವಿ. ನಮ್ಗೇನದಂತಂದ್ರೆ ಕನಿಷ್ಠ ವೇತನ ಆಗಲಿ, ಅಟ್ಲೀಸ್ಟ್ ಖಾಯಂ ಆಗಲಿ, ಈ ಒಂದೇ ಬಾರಿ ವಿಶೇಷ ನೇಮಕಾತಿ ಅಡಿಯಲ್ಲಿ ಖಾಯಂ ಮಾಡಲಿ. ಅಲ್ಲಿವರೆಗೂ ನಮ್ಮ ಬೀದರ್ ಜಿಲ್ಲೆಯಿಂದ ಒಬ್ಬರು ಕೂಡ ಲಾಗಿನ್ ಮಾಡ್ಕೊಳ್ಳ ಅಂತೇಳಿ ಇವತ್ತಿನ ದಿವಸ ಬಂದು ಮೊನ್ನೆ DDLR ಸಾಹೇಬ್ರಿಗೆ ಏನದ ಅಂತಂದ್ರೆ ನಮ್ಮ ಅದಕ್ಕೆ ಕಾರಣ ಕೇಳಿ ನೋಟಿಸ್ಗೆ ಉತ್ತರ ಕೊಡ್ಲಿಕ್ಕೆ ನಮ್ಮ ಜಿಲ್ಲೆಯಿಂದ ಎಲ್ಲರೂ ಕೂಡ ಬಂದಿದ್ದಾರೆ. ಸೊ ಎಲ್ರಿಗೂ ಕೂಡ ನಾನು ಈ ಮೂಲಕ ತಮಗೆ ಧನ್ಯವಾದ ಹೇಳ್ತೀನಿ. ಸೊ ಹಾಗೆ ಏನದಂತಂದ್ರೆ 19ನೇ ತಾರೀಕು ದಾವಣಗೆರೆಯಲ್ಲಿ ಬೃಹತ್ ಪ್ರತಿಭಟನೆ ಇದೆ. ಸೊ ನಮ್ಮ ಜಿಲ್ಲೆಯಿಂದ ಆಲ್ಮೋಸ್ಟ್ ಎಲ್ಲರೂ ಕೂಡ ಏನದಂತಂದ್ರೆ ಭಾಗಿಯಾಗ್ರಿ. ಅದು ಆದ ನಂತರ ಏನದಂತಂದ್ರೆ ಅಲ್ಲಿಂದ ಏನಾದರೂ ಸರ್ಕಾರಕ್ಕೆ ಇಲಾಖೆಗೆ ಒಂದು ವೇಳೆ ಬಿಸಿ ಇನ್ನೂ ಅವರು ಮುಟ್ಟಿಲ್ಲ. ಯಾಕಂದ್ರೆ ಇಲ್ಲಿವರೆಗೂ 6 ಲಕ್ಷ ಕೇಸಸ್ ಪೆಂಡೆನ್ಸಿಗಳಿವೆ. ಎಷ್ಟೋ ರೈತರು ಕಷ್ಟದಲ್ಲಿದ್ದಾರೆ. ಸೊ ಇನ್ನೂ ಸರ್ಕಾರಕ್ಕೆ ಈ ಬಿಸಿ ಮುಟ್ಟಿಲ್ಲ ಅಂತಂದ್ರೆ ಸೊ ನಾವು ಕೂಡ ರೈತರ ಮಕ್ಕಳೇ ಒಂದು ಹೊತ್ತಿನ ಊಟ ಆದ್ರೂ ಮಾಡಿ ಈ ಮುಷ್ಕರವನ್ನು ನಾವು ಯಾವುದೇ ರೀತಿ ಹಿಂದಕ್ಕೆ ತಗೊಳ್ಳಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಮಾನ್ಯ ಕಂದಾಯ ಸಚಿವರಿಗೆ ಈ ನಂಬಲ್ಲೇನೆ ನಮ್ಮ ಬೀದರ್ ಜಿಲ್ಲೆಯಿಂದ ನಾವು ಯಾವುದೇ ರೀತಿ ತಮ್ಮ ಹೆದರಿಕೆ ತಮ್ಮ ಬೆದರಿಸೋದಕ್ಕೆ ಯಾವುದೇ ರೀತಿ ನಾವು ಬಗ್ಗೋದಿಲ್ಲ. ಈ ಸಭೆ ಮುಖಾಂತರ ನಾವು ಮಾನ್ಯ DDLR ಸಾಹೇಬರಿಗೆ ಏನದಂತಂದ್ರೆ ನಾವು ಕಾರಣ ಕೇಳಿ ನೋಟಿಸ್ಗೆ ಉತ್ತರ ಕೊಟ್ಟಿದ್ದೀವಿ. ಸೊ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಅಷ್ಟೇ ಗಟ್ಟಿ ತಂಡದಿಂದಾರ. ಇನ್ನು ಬೇರೆ ಜಿಲ್ಲೆಯವರಿಗೂ ಕೂಡ ನಾನು ವಿಶೇಷವಾಗಿ ಮನವಿ ಮಾಡ್ತಿದ್ದೀನಿ. ಸೊ ಬೇರೆ ಜಿಲ್ಲೆಯವರು ಕೂಡ ಯಾರು ಕೂಡ ಕೆಲಸ ಮಾಡ್ತಿಲ್ಲ. ಸೊ ನೋಡ್ರಿ, ಇದೇ ಒಂದು ತಾರತಮ್ಯ. ಈ ತಾರತಮ್ಯನೇ ಹೋಗ್ಬೇಕನ್ನೋದು ನಮ್ದು ಪ್ರಮುಖ ಬೇಡಿಕೆ ಆಗಿದೆ. ಸೊ ನೋಡಿ, ಡಿವೈಡ್ ಅಂಡ್ ರೂಲ್ಸ್ ಪಾಲಿಸಿ ಇದೇ ಬ್ರಿಟಿಷ್ ಪದ್ಧತಿ. ನಾವು ಬರೀ ಸರ್ವೆಕ್ ಮಾತ್ರ ಅಳವಡಿಸ್ಕೊಡ್ರಿ ಅಂತೇಳಿ ನಾವು ಹೇಳ್ತೀವಿ, ಅವರು ಡಿಕ್ಟೇಟರ್ಶಿಪ್ ನಲ್ಲಿ ಅಳವಡಿಸ್ಕೊಳ್ಳತ್ತಾರ. ಸೊ ಇದಕ್ಕೆ ನಾವು ವಿರೋಧ ಮಾಡ್ತೀವಿ. ಇದೇ ರೀತಿ ಏನಾದಂತಂದ್ರೆ ಗಟ್ಟಿತನ ನಿಂದಿರಿ 100% ನಮ್ದೇನಂದ್ರೆ ನ್ಯಾಯಯುತ ಬೇಡಿಕೆ ಇದೆ ನಮ್ದು. ನಾವೇನು ಕೆಲಸ ಮಾಡ್ಲತ್ತಿದ್ದೀವಿ, ನಮ್ಗೆ ಅದಕ್ಕೆ ತಕ್ಕಂತೆ ನಾವು ಕೊಡ್ರಿ. ನಮ್ಮ ಪ್ರಾಮುಖ್ಯತೆ ನಿಮ್ಗೆ ಇವಾಗಲೇ ಗೊತ್ತಾಗಿದೆ ಆಲ್ರೆಡಿ. ನಿಮ್ ಬೆದರಿಕೆ ನೋಟಿಸ್ ನೋಡಿದ್ರೆ ಅನಿಸುತ್ತೆ ನಮಗೆ ನೀವು ಎಷ್ಟೊಂದು ಇಲಾಖೆ ಪರವಾನಗಿ ಭೂಮಾಪಕರಿಲ್ಲದೆ ಇಲಾಖೆಯಲ್ಲಿ ಏನೂ ಇಲ್ಲ. ವಿಥೌಟ್ ಲೈಸೆನ್ಸ್ ಸರ್ವೇರ್ಸ್ ನಥಿಂಗ್, ಡಿಪಾರ್ಟ್ಮೆಂಟ್ ಇಸ್ 0. ಸೊ ಇದನ್ನು ನಿಮ್ಗೆ ಅರ್ಥ ಆಗಿದೆ. ಆದಷ್ಟು ಬೇಗ ನಮ್ದು ಏನದಂದ್ರೆ ಬೇಡಿಕೆ ಈಡೇರಿಸ್ರಿ. ಅವಾಗ ಮಾತ್ರ ನಾವು ರಾಜ್ಯದಲ್ಲಿರ್ತಕ್ಕಂಥ 6,000 ಪರವಾನಗಿ ಭೂಮಾಪಕರು ಹಾಜರಾಗ್ತೀವಿ. ಇಲ್ಲಿವರೆಗೂ ನಾವು ಹಾಜರಾಗಂಗಿಲ್ಲ. ಸೊ ಇದು ಒಂದು ಗಟ್ಟಿತನ ಎಲ್ಲರ ಹತ್ರ ಇರಲಿ. ಈ ಗಟ್ಟಿತನಕ್ಕೆ ನಾನು ಒಬ್ಬ ಜಿಲ್ಲಾಧ್ಯಕ್ಷನಾಗಿ ತಮಗೆಲ್ಲರಿಗೂ ಕೂಡ ನಮಸ್ಕಾರ ಮಾಡ್ತೀನಿ. ದಾವಣಗೆರೆ ಕೂಡ ಎಲ್ಲರೂ ಬರ್ರಿ.